ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಓಣಂ ಸ್ಪೆಷಲ್ ಸದ್ಯ ಸ್ಟೈಲ್ ಕೂಟು ಕರಿ ರೆಸಿಪಿಯನ್ನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಓಣಂ ಸದ್ಯ ಎಲೆ ನೀವು ನೋಡಿದ್ರೆ ಎಲೆ ಪೂರ್ತಿಯಾಗಿ ಬೇರೆ ಬೇರೆ ಸೈಡ್ ಡಿಶಸ್ ಇರುತ್ತೆ. ತೋರನ್, ಅವಿಯಲ್, ಕೂಟು ಕರಿ, ಓಲನ್, ಇರಿಶೇರಿ ಹೀಗೆ ಮುಂದುವರಿಯುತ್ತೆ. ಮಧ್ಯದಲ್ಲಿ ಈ ಕೂಟು ಕರಿಯನ್ನು ಬಡಿಸ್ತಾರೆ. ರಾತ್ರಿ ಪೂರ್ತಿಯಾಗಿ 1/4 ಕಪ್ ಆಗುವಷ್ಟು ಕಪ್ಪು ಕಡಲೆಕಾಳನ್ನು ನೆನೆ ಹಾಕಿಟ್ಟಿದ್ದೇನೆ. ಬೇರೆ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಳ್ಳೆ ಮೆತ್ತಗೆ ಇದನ್ನು ಬೇಯಿಸ್ಕೋಬೇಕು. ಇನ್ನು 1/4 kg ಆಗುವಷ್ಟು ಸುವರ್ಣಗಡ್ಡೆ ಅಂದರೆ ಕೇನೆ ಬೇಕು. ಮೊದಲಿಗೆ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತೊಳಿಬೇಕು. ಹಾಗೆಯೇ ಒಂದು ಚಿಕ್ಕ ಬಾಳೆಕಾಯಿಯನ್ನು ಕೂಡ ತಗೊಂಡಿದ್ದೇನೆ. ನೇಂದ್ರ ಬಾಳೆಕಾಯಿ ಇದ್ರೆ ಒಳ್ಳೆಯದು. ಸಾಮಾನ್ಯವಾಗಿ ಈ ರೆಸಿಪಿಗೆ ನೇಂದ್ರ ಬಾಳೆಕಾಯಿಯನ್ನು ಹಾಕೋದು ನನಗೆ ಸಿಕ್ಕಿಲ್ಲ, ಹಾಗಾಗಿ ನಾರ್ಮಲ್ ಬಾಳೆಕಾಯಿಯನ್ನು ತಗೊಂಡಿರೋದು. ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸುವರ್ಣಗಡ್ಡೆಯನ್ನು ಕೂಡ ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಾಯಿತು. ಕಟ್ ಮಾಡಿರುವ ತರಕಾರಿಯನ್ನು ಬೇಯಿಸಬೇಕು. ಹಾಗಾಗಿ ಪ್ರೆಷರ್ ಕುಕ್ಕರಿಗೆ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಕ್ಕ ತುಂಡು ಬೆಲ್ಲ, 1 ಚಮಚ ಅಚ್ಚಕಾರದ ಪುಡಿ, 1/4 ಚಮಚ ಅರಶಿನ ಪುಡಿಯನ್ನು ಹಾಕಿ 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಮುಚ್ಚಳವನ್ನು ಮುಚ್ಚಿ ತರಕಾರಿಯನ್ನು ಒಳ್ಳೆ ಮೆದುವಾಗಿ ಬೇಯಿಸ್ಕೋಬೇಕು. ಒಂದು 3 ವಿಸಿಲ್ ಹಾಕಿ ಇದನ್ನು ಬೇಯಿಸ್ಕೊಳ್ಳಿ. ಮಸಾಲೆ ರುಬ್ಬೋದಕ್ಕೆ ಮಿಕ್ಸರ್ ಜಾರಿಗೆ 1/4 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ, 1/2 ಚಮಚ ಅಚ್ಚಕಾರದ ಪುಡಿ, 1/2 ಚಮಚ ಜೀರಿಗೆ, ರುಬ್ಬೋದಕ್ಕೆ ಅವಶ್ಯಕತೆ ಇರುವ ನೀರು ಸೇರಿಸಿ ಸ್ವಲ್ಪ ತರಿ ಇರುವಂತೆ ನೋಡಿ ಈ ಹದದಲ್ಲಿ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಈ ಕಡೆ ತರಕಾರಿಗಳು ಒಳ್ಳೆ ಮೆದುವಾಗಿ ಬೆಂದಿದೆ. ಬೇರೊಂದು ಪಾತ್ರೆಗೆ ವರ್ಗಾಯಿಸಿಕೊಂಡು ರುಬ್ಬಿರುವಂತಹ ಮಸಾಲೆ ಮಿಶ್ರಣವನ್ನು ಹಾಕಿ 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಗ್ಯಾಸ್ ಉರಿಯನ್ನು ಆನ್ ಮಾಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಬೆಂದಿರುವಂತಹ ಕಡಲೆಕಾಳನ್ನು ಸೇರಿಸಿ ಮಿಕ್ಸ್ ಮಾಡಿ. ಇದರ ಹದ ತುಂಬ ತೆಳುವಾಗಿ ಮಾಡ್ಕೋಬಾರ್ದು. ಕನ್ಸಿಸ್ಟೆನ್ಸಿ ಅಂದರೆ ಆ ಕಡೆ ಪಲ್ಯನೂ ಅಲ್ಲ ಗೊಜ್ಜು ಅಲ್ಲ, ಆ ರೀತಿಯಲ್ಲಿರಬೇಕು. ಕುದಿತಾ ಇರಬೇಕಿದ್ರೆ ಸ್ವಲ್ಪ ಕರಿಬೇವನ್ನು ಹಾಕಿ 3-4 ನಿಮಿಷ ಚೆನ್ನಾಗಿ ಕುದಿಸಿದರೆ ಇದು ರೆಡಿ ಆಯಿತು. ಇನ್ನು ಒಂದು ಫ್ರೈಯಿಂಗ್ ಪ್ಯಾನಿಗೆ 3 ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೋಬೇಕು. 1/4 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, 3-4 ಒಣಮೆಣಸನ್ನು ಹಾಕಿ ಸಾಸಿವೆ ಸಿಡಿದ ನಂತರ ಕರಿಬೇವನ್ನು ಹಾಕಿ 1/2 ಕಪ್ ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಂಡು ನಿಧಾನ ಉರಿಯಲ್ಲಿ ಇದನ್ನು ಹುರಿತಾ ಇರಬೇಕು. ತೆಂಗಿನಕಾಯಿ ಹುರಿಯೋದಕ್ಕೆ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ನಿಧಾನ ಉರಿಯಲ್ಲಿ ನೋಡಿ ಈ ರೀತಿ ಒಳ್ಳೆ ಕೆಂಪಗೆ ಆಗಬೇಕು. ಅಲ್ಲಿ ತನಕ ಹುರ್ಕೊಂಡು ಗ್ಯಾಸ್ ಉರಿಯನ್ನು ಆರಿಸಿ ತಯಾರಿಸಿರುವ ಕೂಟು ಕರಿಗೆ ಹಾಕ್ಕೊಳ್ಳೋದು. ಈ ರೆಸಿಪಿಗೆ ಹೈಲೈಟ್ ಅನ್ನೋದೇ ಈ ಹುರಿದಿರುವಂತಹ ತೆಂಗಿನಕಾಯಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸದ್ಯ ಸ್ಪೆಷಲ್ ಕೂಟು ಕರಿ ರೆಡಿ ಆಗುತ್ತೆ. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮವರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.